ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಾನಿವತ್ತು ಒಂದು ಹೊಸ ವಿಡಿಯೋ ಮಾಹಿತಿಯನ್ನು ತೊಗೊಂಡು ಬಂದಿದ್ದೀನಿ. ಏನಪ್ಪ ಮಾಹಿತಿ ಅಂತಂದರೆ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳೋದು ಯಾವ ಥರ ಅಂಥೇಳಿ ನೋಡಿ ಫ್ರೆಂಡ್ಸ್. ನಿಮ್ಮ ಮೊಬೈಲ್ ಆಗಲಿ ಅಥವಾ ಕಂಪ್ಯೂಟರ್ ಆಗಲಿ ಗೂಗಲ್ ಸರ್ಚಲ್ಲಿ ನೀವು KSRTC ಜಾಬ್ಸ್ ಅಂಥೇಳಿ ಟೈಪ್ ಮಾಡಿ. ನೋಡಿ ಇಲ್ಲಿ ಇದೆ ನೋಡಿ, ಈ ಥರ ಟೈಪ್ ಮಾಡಿ ಎಂಟ್ರ್ ಕೊಟ್ಟ ತಕ್ಷಣ ಓಕೆ ಕೊಟ್ಟ ತಕ್ಷಣ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಈ ಥರ ಪೇಜ್ ಓಪನ್ ಆಗಿದ್ದಲ್ಲಿ ಈ ಥರ ಒಂದು ಇದು ಬಂದಿರುತ್ತೆ ನೋಡಿ. ಆಯಿತು, ಇದನ್ನು ಕ್ಲಿಕ್ ಮಾಡಿ. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಮುಂದಿನ ಪೇಜ್ ಓಪನ್ ಆಗುತ್ತೆ. ಮುಂದಿನ ಪೇಜ್ ಯಾವ ಥರ ಓಪನ್ ಆಗುತ್ತೆ ಅಂತಂದರೆ ನೋಡಿ ಫ್ರೆಂಡ್ಸ್, ಈ ಥರ ಪೇಜ್ ಓಪನ್ ಆಗುತ್ತೆ. ಈ ಥರ ಪೇಜ್ ಓಪನ್ ಆಗಿದಾಗ ಇಲ್ಲಿ ನೋಡ್ಬೋದು ನೀವು ಪತ್ರಿಕಾ ಪ್ರಕಟಣೆ ಏನು ನೋಡ್ಸಿದ್ರಲ್ಲ ಅವತ್ತು ಅದು ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ರೋಸ್ಟರ್ ಅಂತೇಳಿ ಇದೆಯಲ್ಲ, ಯಾವ ಕ್ಯಾಟಗಿರಿಗೆ ಎಷ್ಟೆಷ್ಟು ಪೋಸ್ಟ್ ಅಂತೇಳಿ. ಇಲ್ಲಿ ಮೂರನೇದಿದೆ ನೋಡಿ, ಕಾಲ್ ಲೆಟರ್ ಫಾರ್ ಡ್ರೈವರ್ ಕಮ್ ಕಂಡಕ್ಟರ್ ಕ್ಲಾಸ್ 3 ಚಾಲಕ ಕಮ್ ನಿರ್ವಾಹಕ ದರ್ಜೆ 3ರ ಕರೆಪತ್ರ ಅಂತೇಳಿ ನೋಡಿ. ಇಲ್ಲಿ ಮುಂದೆ ಡೌನ್ಲೋಡ್ ಅಂತೇಳಿ ಇದೆ ನೋಡಿ. ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮದು ರಿಜಿಸ್ಟರ್ ನಂಬರು ಆಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿದರೆ ನಿಮ್ಮದು ಹಾಲ್ ಟಿಕೆಟ್ ಓಪನ್ ಆಗುತ್ತೆ. ಅದನ್ನು ಪ್ರಿಂಟ್ ತೊಗೊಂಡು ಯಾವ ಡೇಟ್ ಇರುತ್ತೋ ಆ ಡೇಟಿಗೆ ನೀವು ವೆರಿಫಿಕೇಷನ್ ಹೋಗ್ಬೋದು. ಮತ್ತು ನೋಡಿ ಫ್ರೆಂಡ್ಸ್, ಇದು ರೋಸ್ಟರ್ ಯಾವ ಥರ ಮಾಡಿದ್ದಾರೆ ಅಂಥೇಳಿ ನಾನು ಇನ್ನೊಂದು ವಿಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಿದ್ದೆ, ಇದೇ ಥರ ಆಗ್ಬೋದು ಅಂಥೇಳಿ ನೋಡಿ ಫ್ರೆಂಡ್ಸ್. ಇದರಲ್ಲಿ ಡೀಟೇಲ್ ಆಗೆಲ್ಲ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಕೇಂದ್ರ ಕಚೇರಿ ಬೆಂಗಳೂರು ನೋಡ್ಬೋದು ನೀವು. ಇಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಲ್ಲಿ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಉಲ್ಲೇಖ 1 ಚಾಲಕ ಕಮ್ ನಿರ್ವಾಹಕ ಹುದ್ದೆಗಳಿಗೆ ಹೊರಡಿಸಲಾಗಿದ್ದ ಜಾಹೀರಾತಿನನ್ವಯ ಅಂದರೆ 2022 ಏನು ಜಾಹೀರಾತು ಹೊರಡಿಸಿದ್ರು ಅದರ ಅನ್ವಯವಾಗಿ ಏನದು ಚಾಲಕ ಮತ್ತು ಚಾಲಕ ಕಮ್ ನಿರ್ವಾಹಕ ಡ್ರೈವರು ಪ್ಲಸ್ ಡ್ರೈವರ್ ಕಮ್ ಕಂಡಕ್ಟ್ರು ಹೊರಡಿಸಿದ್ದೀವಿ ಆ ಟೈಮಲ್ಲಿ. ಇವಾಗ ಉಲ್ಲೇಖ 2 ಅದರ ಅನ್ವಯ ಸರ್ಕಾರದ ಪತ್ರದಲ್ಲಿ ಏನು ಮಾಡಿದ್ದಾರೆ, 2000 ಚಾಲಕ ಕಮ್ ನಿರ್ವಾಹಕ ಹುದ್ದೆಗಳನ್ನು, ಅಂದರೆ ಆವಾಗ ಡ್ರೈವರ್ ಕಮ್ ಕಂಡಕ್ಟ್ರ್ ಇತ್ತು. ಇವಾಗ ಮತ್ತೊಂದು ಉಲ್ಲೇಖ ಹೊರಡಿಸಿದ್ದಾರೆ. ಆ ಉಲ್ಲೇಖದಲ್ಲಿ 2000 ಚಾಲಕ ಕಮ್ ನಿರ್ವಾಹಕ ಹುದ್ದೆಗಳು ಭರ್ತಿ ಮಾಡಲು ಅನುಮತಿ ನೀಡಲಾಗಿರುತ್ತದೆ. ಇದು ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದರೆ ಇಲ್ಲಿ ಡ್ರೈವರ್ಗಳಿಗೆ ವೆರಿಫಿಕೇಷನ್ ಇಲ್ಲ, ಬರೀ ಡ್ರೈವರ್ ಕಮ್ ಕಂಡಕ್ಟರ್ ಯಾರು ಅಪ್ಲಿಕೇಶನ್ ಹಾಕಿದಾರೋ ಅವ್ರಿಗೆ ಮಾತ್ರ ಇರುತ್ತೆ. ಡ್ರೈವರ್ಗಳಿಗೆ ನೆಕ್ಸ್ಟ್ ಮುಂದಿನ ದಿನದಲ್ಲಿ ಮತ್ತು ಕೊಡ್ತಾರೆ. ಅದರಂತೆ ರೋಸ್ಟರ್ ಕಾರ್ಯಾಚರಣೆ ಮಾಡಿ ವರ್ಗವಾರು ನಿಗದಿಪಡಿಸಿರುವ ಹುದ್ದೆಗಳ ವಿವರಗಳನ್ನು ಈ ಕೆಳಗಿನಂತೆ ಅಭ್ಯರ್ಥಿಗಳ ಮಾಹಿತಿಗಾಗಿ ಪ್ರಕಟಿಸಲಾಗಿದೆ. ಅಂದರೆ ಯಾವ್ಯಾವ ಕ್ಯಾಟಗಿರಿಗೆ ಎಷ್ಟೆಷ್ಟು ಪೋಸ್ಟ್ ಇದೆ, ಯಾವ್ಯಾವ ಕ್ಯಾಟಗಿರಿಗೆ ಎಷ್ಟೆಷ್ಟು ಪೋಸ್ಟ್ ಇದೆ ಅಂಥೇಳಿ ನಾನು ಇನ್ನೊಂದು ವಿಡಿಯೋ ಮಾಡಿದ್ದೆ. ಅದೇ ಥರ ಇಲ್ಲಿ ಬಂದಿದೆ ನೋಡಿ ಫ್ರೆಂಡ್ಸ್. ಪರಿಶಿಷ್ಟ ಜಾತಿ 303, ಪರಿಶಿಷ್ಟ ಪಂಗಡ 62, ಕ್ಯಾಟಗಿರಿ 1 80, ಸೆಕೆಂಡ್ ಎ 298, ಸೆಕೆಂಡ್ ಬಿ 80, ಥರ್ಡ್ ಎ 79, ಥರ್ಡ್ ಬಿ 98, ಸಾಮಾನ್ಯ ಅಭ್ಯರ್ಥಿ 1000, ಟೋಟಲು 2000. ಇದರಲ್ಲಿ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿಗೆ 20% ರಿಸರ್ವ್ ಇರ್ತವೆ ನೋಡಿ. ಇಲ್ಲಿ ಮತ್ತೆ ಮುಂದೆ ಡೀಟೇಲಾಗಿ ಏನೇನಿದೆ ಅಂತಂದರೆ ಸಾಮಾನ್ಯ ಜನರಲ್ ಯಾರ ಹತ್ರ ಕ್ಯಾಟಗಿರಿ ಸರ್ಟಿಫಿಕೇಟ್ ಇರಲ್ಲ, ಕಾಸ್ಟ್ ಸರ್ಟಿಫಿಕೇಟ್ ಇರಲ್ಲ, ಕನ್ನಡ ಮಾಧ್ಯಮ ಗ್ರಾಮೀಣ ಈ ಥರ ಯಾವ ಇರಲ್ಲ ಅವರೆಲ್ಲ ಸಾಮಾನ್ಯದಾಗ ಸೆಲೆಕ್ಟ್ ಆಗ್ತವ್ರೆ, ಜನರಲ್ದಾಗ ಬಂದುಬಿಡ್ತವ್ರೆ. ಆಮೇಲೆ ಮಹಿಳೆಯರಿಗೆ ನೋಡಿ ಈ ರಿಸರ್ವೇಷನು, ಗ್ರಾಮೀಣ ಸರ್ಟಿಫಿಕೇಟ್ ಇದ್ದವರಿಗೆ ಈ ರಿಸರ್ವೇಷನು, ಮಾಜಿ ಸೈನಿಕರು ಈ ರಿಸರ್ವೇಷನು, ಕನ್ನಡ ಮಾಧ್ಯಮರಿಗೆ, ಯೋಜನೆ ನಿರಾಶ್ರಿತದವರಿಗೆ ಒಟ್ಟು ಪೋಸ್ಟ್ಗಳು ಈ ಥರ ರಿಸರ್ವೇಷನ್ ಕೊಟ್ಟಿದ್ದಾರೆ. ಮ್ಯಾಕ್ಸಿಮಮ್ ಎಲ್ಲರಿಗೆ SMS ಬರುತ್ತೆ. ಬೈ ಚಾನ್ಸ್ ಫೋನ್ ನಂಬರ್ ಚೇಂಜ್ ಆಗಿದರೆ ಯಾವುದೋ ತೊಂದರೆ ಇದ್ದರೆ SMS ಬರೋಲ್ಲ. ಇದು ಡ್ರೈವರ್ ಕಮ್ ಕಂಡಕ್ಟರ್ ಅಪ್ಲಿಕೇಶನ್ ಹಾಕಿದವ್ರಿಗೆ ಮಾತ್ರ ಇರುತ್ತೆ. ಅವರಿಗೆ SMS ಬಂದಿಲ್ಲ ಅಂದ್ರೂ ಈ ಥರ ಇದರಲ್ಲಿ ನೀವು ಹೋಗಿ ನಿಮ್ಮ ಒಂದು ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ಕೋಬೋದು. ಕಾಲ್ ಲೆಟ್ರು ಡೌನ್ಲೋಡ್ ಮಾಡ್ಕೊಂಡು ವೆರಿಫಿಕೇಷನ್ಗೆ ಹೋಗ್ರಿ ಅಂತ ಹೇಳುತ್ತಾ ಎಲ್ಲರಿಗೆ ಒಳ್ಳೆಯದಾಗಲಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ಅಂತ ಹೇಳುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದ.